ಈ ದೇಶಕ್ಕೆ ರಾಮರಾಜ್ಯ ಬೇಕೋ ತಾಲಿಬಾನ್ ಆಡಳಿತ ಬೇಕೋ? ರಾಮರಾಜ್ಯ ಬೇಕು ಅಂದ್ರೆ ಮತ್ತೊಮ್ಮೆ 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 ಮೋದಿಯವರು ಪ್ರಧಾನಿ ಆಗಬೇಕು. ಮೋದಿಯವರು ಪ್ರಧಾನಿ ಆಗಬೇಕು ಅಂದ್ರೆ ಕಡೂರು ಕ್ಷೇತ್ರದಿಂದ ತೆನೆ ಹೊತ್ತ ಮಹಿಳೆಗೆ ಮತ ಹಾಕಿ ಹಾಸನ ಲೋಕಸಭಾ ಕ್ಷೇತ್ರದಲ್ಲಿ ಜೆಡಿಎಸ್ ಅಭ್ಯರ್ಥಿಯನ್ನ, ಬಿಜೆಪಿ ಬೆಂಬಲಿತ ಜೆಡಿಎಸ್ ಅಭ್ಯರ್ಥಿಯನ್ನ ಗೆಲ್ಲಿಸಿದ್ರೆ ಅಲ್ಲಿ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆಗ್ತಾರೆ. ತಾಲಿಬಾನ್ ಆಡಳಿತಕ್ಕೆ ಇನ್ನೊಂದು ಹೆಸರು ರಾಜ್ಯದ ಕಾಂಗ್ರೆಸ್. ನಾನು ಕೇವಲ ಇದನ್ನ ಆರೋಪ ಮಾಡ್ಲಿಕ್ಕೆ ಹೇಳ್ತಾ ಇರೋದಲ್ಲ. ನೋಡಿ, ಬೆಂಗಳೂರಿನಲ್ಲಿ ಒಬ್ಬ ಅಂಗಡಿ ಒಳಗೆ ಹನುಮಾನ್ ಚಾಲೀಸ ಹಾಕಿದ್ದ. ಹನುಮಾನ್ ಚಾಲೀಸ ಅಂದ್ರೆ ಹನುಮನ ಹಾಡನ್ನು ಹಾಕಿದ್ದ. ಹಾಡು ಹಾಕಿದ್ದ ಕಾರಣಕ್ಕೆ ಅಂಗಡಿಯಿಂದ ಎಳ್ಕೊಂಡು ಹೊಡಿತಾರಲ್ರಿ. ಯಾವ ದೇಶದಲ್ಲಿ ಇದ್ದೀವಿ ನಾವು? ಯಾವ ದೇಶದಲ್ಲಿ ಇದ್ದೀವಿ? ರಾಮನವಮಿ ದಿನ ವಿದ್ಯಾರಣ್ಯಪುರಂನಲ್ಲಿ ಅಲ್ಲೊಂದಷ್ಟು ಜನ ಜೈ ಶ್ರೀರಾಮ್ ಅಂತ ಘೋಷಣೆಗೆ ಹೋಗ್ತಿದ್ರು. ಆ ಜೈ ಶ್ರೀರಾಮ್ ಅಂತ ಘೋಷಣೆಗೆ ಹೋಗಿದ್ದು ಒಂದು ಕಾರಣಕ್ಕೆ ಕಾರನ್ನ ಅಡ್ಡ ಹಾಕೊಂಡು ಬಂದು ಎಳೆದು ಹೊಡಿತಾರಲ್ಲ. ಯಾವ ದೇಶದಲ್ಲಿ ಇದ್ದೀವಿ? ಯಾವ ಆಡಳಿತದ ಇದೆ ನಮ್ಮ ರಾಜ್ಯದಲ್ಲಿ? ರಾಮೇಶ್ವರ ಕೆಪೆಗೆ ಬಾಂಬ್ ಹಾಕಿದ್ರು. ಬಾಂಬ್ ಹಾಕಿದಾಗ ತನಿಖಾ ಅಧಿಕಾರಿಗಳು ಅವ್ರನ್ನ ಅರೆಸ್ಟ್ ಮಾಡಿ ಪ್ರಶ್ನೆ ಮಾಡಿದ್ರು, ಯಾಕೆ ಬಾಂಬ್ ಹಾಕಿದ್ರಿ ಅಂತ. ಅವನು ಹೇಳ್ದ, ರಾಮನ ಜನ್ಮಸ್ಥಾನದಲ್ಲಿ ಮಂದಿರ ನಿರ್ಮಾಣ ಆಯ್ತಲ್ಲ ಜನವರಿ 22ನೇ ತಾರೀಕು, ಆ ರಾಮೇಶ್ವರ ಕೆಪೆನಲ್ಲಿ ಉಚಿತವಾಗಿ ದಾಸೋಹ ಮಾಡಿದ್ನಂತೆ, ಅಲಂಕಾರ ಮಾಡಿದ್ನಂತೆ. ರಾಮನ ದೊಡ್ಡ ಕಟೌಟ್ ನಿಲ್ಲಿಸಿ ಅಲಂಕಾರ ಮಾಡಿದ್ದ. ಬಂದವರಿಗೆಲ್ಲ ಪಾನಕ ಕೋಸಂಬರಿ ಜೊತೆಗೆ ಸಿಹಿ ಹಂಚಿಕೆ ಮಾಡಿದ್ದ. ಅದಕ್ಕೆ ನಾವು ರಾಮೇಶ್ವರ ಕೆಪೆಯನ್ನು ಟಾರ್ಗೆಟ್ ಮಾಡಿದ್ವಿ ಅಂತ ಹೇಳ್ತಾರೆ. ಅಷ್ಟು ಮಾತ್ರ ಅಲ್ಲ, ವಿಧಾನಸೌಧದಲ್ಲಿ ಕೂಗಿದ ಘೋಷಣೆ ಆ ನಾಸಿರ್ ಹುಸೇನ್ ಗೆದ್ದಾಗ ಭಾರತ್ ಮಾತಾ ಕಿ ಜೈ ಅಂತ ಘೋಷಣೆ ಕೂಗಲಿಲ್ಲ. ಅಲ್ಲಿ ಕೂಗಿದ ಘೋಷಣೆ ಏನ್ ಕೂಗಿದ್ರು ಅಂದ್ರೆ ಯಾವ ದೇಶದಲ್ಲಿ ಇದ್ದಾರೆ ಇವರು? ನಾವು ಯಾವ ದೇಶದಲ್ಲಿ ಇದ್ದೀವಿ? ಕಾಂಗ್ರೆಸ್ ಬೆಂಬಲಿಗರು ಅವ್ರು ಭಾರತ್ ಮಾತಾ ಕಿ ಜೈ ಅಂತ ಕೂಗೋದಕ್ಕೆ ಪರ್ಮಿಷನ್ ತಗೋಬೇಕು. ಲಕ್ಷ್ಮಣ್ ಸವದಿ ನಮ್ಮ ಜೊತೆಲೆ ಬಹಳ ವರ್ಷ ಇದ್ದವ್ರು, ಮಂತ್ರಿ ಆಗಿದ್ದವ್ರು. ಅವ್ರು ಕಾಂಗ್ರೆಸ್ಗೆ ಹೋಗಿ ಸೇರ್ಕೊಂಡು ಶಾಸಕರಾಗಿದ್ದಾರೆ, ಉಪಮುಖ್ಯಮಂತ್ರಿ ಆಗಿದ್ರು. ಅವ್ರು ವೇದಿಕೆಯಲ್ಲಿ ಹೇಳ್ತಾರೆ, ಖರ್ಗೆ ಅವರೇ ತಪ್ಪು ತಿಳ್ಕೊಂಬೇಡಿ, ಖರ್ಗೆ ಅವರೇ ತಪ್ಪು ತಿಳ್ಕೊಂಬೇಡಿ, ನಾನು ಭಾರತ್ ಮಾತಾ ಕಿ ಜೈ ಅಂತ ಕೂಗಲ ಅಂತ ಕೇಳ್ತಾರೆ. ಯಾವ ದೇಶದಲ್ಲಿ ಇದೀವ್ರಿ? ಭಾರತ್ ಮಾತಾ ಕಿ ಜೈ ಅಂತ ಕೂಗೋದಕ್ಕೆ ಪರ್ಮಿಷನ್ ಬೇಕಾ? ಕೂಗಿ ನನ್ನ ಜೊತೆಗೆ ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ. ಕಾಂಗ್ರೆಸ್ ವೇದಿಕೆಯಲ್ಲಿ ಭಾರತ್ ಮಾತಾ ಕಿ ಜೈ ಅಂತ ಕೂಗೋದಕ್ಕೆ ಅನುಮತಿ ಬೇಕು. ಇತ್ತೀಚೆಗೆ 2-3 ದಿನದ ಹಿಂದೆ ಹುಬ್ಬಳ್ಳಿನಲ್ಲಿ ನೇಹ ಹಿರೇಮಠ ಅನ್ನೋರು ಹತ್ಯೆ ಆಗತ್ತೆ. ಆಕೆ ಮಾಡಿದ ತಪ್ಪೇನು ಅಂತ ಕೇಳಿದ್ರೆ, ಆಕೆ ಲವ್ ಜಿಹಾದಿಗೆ ಬಲಿಯಾಗಲಿಲ್ಲ. ಲವ್ ಜಿಹಾದಿಗೆ ಬಲಿಯಾಗಲಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಕಾಲೇಜ್ ಕ್ಯಾಂಪಸ್ ನ ಒಳಗೆ ಹಾಡಾಗಲು ಅವ್ರ ತಾಯಿಯ ಕಣ್ಣು ಮುಂದೆನೆ 10 ಬಾರಿ ಇರಿದು ಕೊಲ್ತಾರಲ್ರಿ. ಇದನ್ನು ತಾಲಿಬಾನ್ ಆಡಳಿತ ಅಂತ ಕರಿಬೇಕು, ರಾಮರಾಜ್ಯ ಅಂತ ಕರಿಬೇಕು? ಇಂಥ ತಾಲಿಬಾನ್ ಆಡಳಿತ ಬೇಕಾ ಈ ರಾಜ್ಯಕ್ಕೆ? ಈ ತಾಲಿಬಾನ್ ಆಡಳಿತ ಬೇಕಾ? ಕೈ ಎತ್ತಿ ಹೇಳಿ, ಬೇಕಾ ಈ ತಾಲಿಬಾನ್ ಆಡಳಿತ? ತಾಲಿಬಾನ್ ಆಡಳಿತ ಬೇಡ ಅಂತಿದ್ರೆ ಮತ್ತೊಮ್ಮೆ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆಗಬೇಕು. ಕಡೂರು ವಿಧಾನಸಭಾ ಕ್ಷೇತ್ರದಿಂದ ಜೆಡಿಎಸ್ ನ ಅಭ್ಯರ್ಥಿ ಗೆದ್ದು ಹೋಗಬೇಕು. ಅದಕ್ಕಾಗಿ ಆಶೀರ್ವಾದ ಮಾಡಿ ಅಂತ ಕೇಳಕ್ ಬಂದಿದ್ದೇನೆ ಬಂಧುಗಳೇ, ಅದಕ್ಕಾಗಿ ಆಶೀರ್ವಾದ ಮಾಡಿ ಅಂತ ಕೇಳಕ್ ಬಂದಿದ್ದೇನೆ. ನಮ್ಮ ಮನೆ ಮಕ್ಕಳು, ಶಾಲೆಗೆ ಹೋದ ಮಕ್ಕಳು ದೇವ್ರ ಸಮಾನ. ಮಂಗಳೂರಿನಲ್ಲಿ ಕುಕ್ಕರ ಬಾಂಬ್ ಬಿಡಕ್ಕೆ ಅಂತ ಹೊರಟಿದ್ದ ಸಾದಿಕ್ ಅನ್ನೋನು. ಬಾಂಬ್ ತಗೊಂಡು ಹೋಗ್ಬೇಕಾದ್ರೆ ನಮ್ಮ ಮಕ್ಕಳ ಪುಣ್ಯ ಚೆನ್ನಾಗಿತ್ತು, ಹಂಪ್ ಹಾರಬೇಕಾದ್ರೆ ಅಲ್ಲೇ ಬಾಂಬ್ ಸ್ಫೋಟ ಆಯಿತು. ಬಾಂಬ್ ಸ್ಫೋಟ ಆದಾಗ ಕೆಪಿಸಿಸಿ ಅಧ್ಯಕ್ಷರು ಹೇಳಿದ ಮಾತೇನು ಗೊತ್ತಾ? ಡಿ ಕೆ ಶಿವಕುಮಾರ್ ಅವರು, ಡಿ ಕೆ ಉಲ್ಟಾ ಮಾಡಿದ್ರೆ ಏನಾಗುತ್ತೆ? ಆರ್ ಶಿವಕುಮಾರ್ ಅವ್ರು ಹೇಳಿದ ಮಾತೇನು ಗೊತ್ತಾ? ಶಿವಕುಮಾರ್ ಹೇಳಿದ ಮಾತು, ಇದೆಲ್ಲ ಬಿಜೆಪಿ ಅವ್ರ ನಾಟಕ, ದೇ ಆರ್ ಆಲ್ ಅವರ್ ಬ್ರದರ್ಸ್.
ಆ ಶಿವಕುಮಾರ್ ಹೇಳಿದ ಮಾತು, ಅವ್ರು ಹೇಳಿದ ಮಾತು, ದೇ ಆರ್ ಆಲ್ ಬ್ರದರ್ಸ್. ಆತ ಹೊರಟಿದ್ದಲ್ಲಿ ಗೊತ್ತಾ, ಚಿಕ್ಕ ಮಕ್ಕಳು ಓದುವ ಶಾಲೆಗೆ ಬಾಂಬ್ ಬಿಟ್ಟು ಮಕ್ಕಳನ್ನ ಕೊಲ್ಲೋದಕ್ಕೆ ಕುಕ್ಕರ್ನಲ್ಲಿ ಬಾಂಬ್ ತಗೊಂಡು ಹೊರಟಿದ್ದ. ನಮ್ಮ ಮಕ್ಕಳು ನಾಳೆ ಶಾಲೆಗೆ ಹೋಗ್ತವೆ, ನೀವು ಪ್ರೀತಿಯಿಂದ ಮಕ್ಕಳನ್ನ ಡ್ರೆಸ್ ಮಾಡಿ ಕಳಿಸ್ಕೊಡ್ತೀವಿ, ದೃಷ್ಟಿ ತಾಗಬಾರ್ದು ಅಂತ ಕೆನ್ನೆಗೆ ಒಂದು ದೃಷ್ಟಿ ಪಟ್ಟಿಡ್ತೀವಿ. ಆ ಮಕ್ಕಳು ಶಾಲೆಗೆ ಹೋದಾಗ ಬಾಂಬ್ ಹಾಕಿದ್ರೆ ಇರೋದೇ ಒಬ್ರು ಇಬ್ರು ಮಕ್ಕಳು, ಪರಿಸ್ಥಿತಿ ಏನು ಅಂತ ಯೋಚನೆ ಮಾಡಿದ್ದೀರಾ? ಅದಕ್ಕೆ ನಾನು ಹೇಳಿದ್ದು, ಈ ರಾಜ್ಯದಲ್ಲಿ ಇರೋದು ತಾಲಿಬಾನ್ಗಳಿಗೆ ಬೆಂಬಲ ಕೊಡ್ತಕ್ಕಂಥ ಆಡಳಿತ. ಆ ತಾಲಿಬಾನ್ ಆಡಳಿತ ಕೊನೆ ಆಗಬೇಕು ಅಂತ ನೀವು ಬಯಸಿದ್ದೀರಿ. ನಾನು ನಿಮ್ಮ ಹತ್ರ ವಿನಂತಿ ಮಾಡ್ಲಿಕ್ಕೆ ಬಯಸ್ತೇನೆ, ಸಣ್ಣ ಆಸೆಗೆ ಬಲಿ ಆಗಬೇಡಿ. ಮೀನು ಹಿಡಿಬೇಕಾದ್ರೆ ನಾವು ಸಣ್ಣ ಹುಡುಗರಿದ್ದಾಗ ಗಾಳಕ್ಕೆ ಎರೆಹುಳು ಸಿಗಿಸ್ತಿದ್ದು. ಗಾಳಕ್ಕೆ ಎರೆಹುಳು ಸಿಗಿಸಿದ ಉದ್ದೇಶ ಏನು ಅಂದ್ರೆ ಮೀನ್ ಕಚ್ಕೊಂಡ್ಲಿ ಅಂತ. ಎರೆಹುಳಿಗೂ ಬರದೇ ಇದ್ರೆ ನಾವು ಎರೆಹುಳು ಮೇಲೆ ಮತ್ತೊಂದ್ಸರಿ ಉಗಿತಿದ್ದು. ಆ ಉಗುಳ ಆಸೆಗೆ ಏನ್ ಮಾಡೋದು, ಹತ್ರಕ್ಕೆ ಮೀನು ಆಡ್ಕೊಂಡು ಬಂದು ಗಾಳಕ್ಕೆ ಬಾಯಿ ಹಾಕೋದು. ಅದು ಬಾಯಿ ಹಾಕಿದ್ದು ಎರೆಹುಳು ತಿನ್ಬೇಕು ಅನ್ನೋ ಆಸೆಗೆ. ಆದ್ರೆ ಗಾಳಕ್ಕೆ ಒಂದ್ಸರಿ ಸಿಕ್ಕಿದ ಮೇಲೆ ಮೀನ್ ಹಿಡ್ಕೋತಿದ್ವಿ. ಮೀನ್ ಸಾಕ್ತಿದ್ವ ನಾವು? ಮೀನ್ ಹಿಡ್ಕೊಂಡು ಮಸಾಲೆ ಅರಿತಿದ್ವಿ. ಇವತ್ತು ಕಾಂಗ್ರೆಸ್ ಮಾಡ್ತಿರೋದು ಗ್ಯಾರಂಟಿ ಎನ್ನುವಂತ ಎರೆಹುಳುವನ್ನ ಸಿಕ್ಕಿಸಿ ನಮ್ಮನ್ನ ಗಾಳದೊಳಗೆ ಸಿಗಾಕ್ಸಿ ನಮ್ಮ ಮಕ್ಕಳ ಭವಿಷ್ಯವನ್ನ ಬಲಿ ಕೊಡ್ತಕ್ಕಂಥ, ಈ ದೇಶದ ಭವಿಷ್ಯವನ್ನ ಬಲಿ ಕೊಡ್ತಕ್ಕಂಥ ಕೆಟ್ಟ ರಾಜಕಾರಣ ಮಾಡ್ಲಿಕ್ಕೆ ಹೊರಟಿದೆ. ನಿಮಗೆ ನಮ್ಮ ಮಕ್ಕಳ ಭವಿಷ್ಯ ಬೇಕು ಅಂತ ಅನ್ನೋರಿದ್ರೆ ಕೈ ಎತ್ತಿ. ನಮ್ಮ ಮಕ್ಕಳ ಭವಿಷ್ಯ ಬೇಕು ಅಂತ ಆದ್ರೆ ನೀವು ಎರೆಹುಳುವಿನ ಆಸೆಗೆ ಗಾಳಕ್ಕೆ ಬಾಯಿ ಹಾಕಿ ಸಿಗಾಕೊಳ್ಬೇಡಿ. ಮತ್ತೆ ಇಷ್ಟಕ್ಕೂ ಲೆಕ್ಕ ನಿಮಗೆ ಗೊತ್ತಿರಲಿ. ನಾನು ಹೇಳುವ ಲೆಕ್ಕ ಸುಳ್ಳು ಲೆಕ್ಕ ಅಲ್ಲ ಸಿದ್ದರಾಮಯ್ಯನವರೇ, ನಾನು ಹೇಳುವ ಲೆಕ್ಕ ಸತ್ಯದ ಲೆಕ್ಕ. ಇವರು ಬಂದ ತಕ್ಷಣ ಒಂದು ಕ್ವಾರ್ಟರಿಗೆ 50 ರೂಪಾಯಿ ಜಾಸ್ತಿ ಮಾಡಿದ್ರು. ಹೌದಾ ಅಲ್ವಾ? ಅವ್ರ ಭಾಷೆಯಲ್ಲಿ ಹೇಳಿ, ಹೌದಾ ಹುಲಿಯಾ ಅಂತ. ಹೌದಾ ಅಲ್ವಾ? ಸಿದ್ದರಾಮಯ್ಯನವ್ರು ಬಂದಾಗ ಹೇಳ್ಬೇಕು, 50 ರೂಪಾಯಿ ಜಾಸ್ತಿ ಮಾಡೋದಲ್ಲ, ಹೌದಾ ಹುಲಿಯಾ ಅಂತ. 50 ರೂಪಾಯಿ ಜಾಸ್ತಿ ಮಾಡಿದ್ರು. ಒಂದ್ ಮನೇಲಿ ಒಬ್ಬ 1 ಕ್ವಾರ್ಟರ್ ಕುಡಿಯೇನಿದ್ರೆ 1,500 ರಿಕವರಿ ಆಯ್ತು. 2 ಕ್ವಾರ್ಟರ್ ಕುಡಿದ್ರೆ 3,000. 2 ಜನ ಕುಡಿಯೋರಿದ್ರೆ 6,000. ನೆಂಟರು ಬಂದ್ರು ಅಂತ ತರಿಸಿದ್ರೆ 9,000. ನಿಮ್ಮ ದುಡ್ಡು, ಗಂಡನ ದುಡ್ಡು ಕಿತ್ತು ಹೆಂಡತಿ ಕೊಟ್ಟು ನಾನು ಕೊಟ್ಟೆ ಎದೆ ಬಡ್ಕೊಳ್ಳೋ ಕೆಲಸ ಇವ್ರು ಮಾಡ್ತಿರೋದು. ಕೊಟ್ಟಿದ್ಯಾರ್ದು ಅಂದ್ರೆ ನಿಮ್ ಗಂಡನ್ ಕಿತ್ತು ನಿಮ್ ಕೈ ಕೊಟ್ಟು ಅದರಲ್ಲೂ ಜೋಬಿಗೆ ಇಟ್ಕೊಂಡು ನಾನು ಕೊಟ್ಟೆ ಅಂತ ಜೋಬಿಗೆ ಕೈ ಹಾಕದೆ ಪಿಕ್ ಪ್ಯಾಕೆಟ್ ಮಾಡುವಂತ ಕಳ್ಳತನ ಏನಾದ್ರೂ ಗೊತ್ತಿದ್ರೆ ಅದನ್ನ ಕಾಂಗ್ರೆಸ್ನವ್ರ ಹತ್ರ ನೋಡ್ಬೇಕು, ಕಾಂಗ್ರೆಸ್ನವ್ರ ಹತ್ರ ಕಲಿಬೇಕು. ಜೋಬಿಗೆ ಕೈ ಹಾಕ್ತಾರೆ, ನಿಮ್ ಯಜಮಾನ್ರು ಜೋಬೆಲ್ಲ ಕಿತ್ತು ಖಾಲಿ ಮಾಡಿದ್ರು. ಒಂದು ಪಾಣಿ ಬೆಲೆ 15 ರೂಪಾಯಿ ಇತ್ತು, ಇವತ್ತೆಷ್ಟು ಕೊಡ್ಬೇಕು? 30 ರೂಪಾಯಿ ಕೊಡ್ಬೇಕು. ಡೆತ್ ಸರ್ಟಿಫಿಕೇಟ್, ಇನ್ಕಮ್ ಸರ್ಟಿಫಿಕೇಟ್, ಬರ್ತ್ ಸರ್ಟಿಫಿಕೇಟ್ 50 ರೂಪಾಯಿ ಕೊಡ್ಬೇಕು. 20 ರೂಪಾಯಿ ಬಾಂಡ್ ಪೇಪರ್ ಇದೆಯಾ? 100, 200, 500. ನೀರಿಲ್ದೆ ತಲೆ ಬೋಡಿಸೋ ಕಲೆ ಏನಾದ್ರೂ ಗೊತ್ತಿದ್ರೆ ಅದು ಕಾಂಗ್ರೆಸ್ನವ್ರಿಗೆ ಗೊತ್ತು. ನೀರು ಇಲ್ಲ, ಬ್ಲೇಡು ಇಲ್ಲ, ನಿಮ್ ತಲೆನೂ ಬೋಳಿಸಿದ್ರು, ನಿಮ್ ಜೋಬು ಬೋಳಿಸಿದ್ರು. ನಿಮ್ ಜೋಬು ಖಾಲಿ, ತಲೆನೂ ಖಾಲಿ. ಅದ್ರ ಮೇಲೆ ಒಂದು ಕಾಂಗ್ರೆಸ್ ಟೊಪ್ಪಿಗೆ ಇಟ್ಟು, ಇದು ನಾನು ಕೊಟ್ಟ ಟೊಪ್ಪಿಗೆ, ನನಗೆ ಓಟ್ ಹಾಕ್ಬೇಕು. ಬೋಳಿಸಿದ್ದೆ ಯಾರ ತಲೆನ? ನಿಮ್ ತಲೆನ ಬೋಳಿಸಿದ್ದು. ಇನ್ನೊಂದು ಸಂಗತಿ, ಮುಂಚೆ ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಇದ್ದಾಗ ಒಂದು ಬೋರ್ವೆಲ್ ಕೊಡ್ಸಿದ್ರೆ 10,000 ರೂಪಾಯಿ ಕಟ್ಟಿದ್ರು ಸಾಕಿತ್ತು. ಕಂಬ, ಲೈನ್ ಎಳೆಯೋದು, TC ಹಾಕೋದು KEB ಅವ್ರು ಮಾಡೋರು. ಈಗ ಕಂಬಕ್ಕೂ ನೀವೇ ದುಡ್ಡು ಕೊಡ್ಬೇಕು, ವೈರಿಗೂ ನೀವೇ ದುಡ್ಡು ಕೊಡ್ಬೇಕು, ಅದ್ರ ಮೇಲೆ ಲೈನ್ ಮ್ಯಾನ್ಗೂ ಕೊಡ್ಬೇಕು, ಸರ್ವಿಸ್ ಚಾರ್ಜ್ ಕೊಡ್ಬೇಕು, TC ದುಡ್ಡು ನೀವೇ ಕೊಡ್ಬೇಕು. 3 ರಿಂದ 4 ಲಕ್ಷ ಖರ್ಚಾಗುತ್ತೆ. ಎಷ್ಟಾಗುತ್ತೆ? 3 ರಿಂದ 4 ಲಕ್ಷ ಖರ್ಚಾಗುತ್ತೆ. ಕೈ ಎತ್ತೇಳಿ 4 ನಂಬರ್ನ. ಎಷ್ಟು ಖರ್ಚಾಗುತ್ತೆ? 4 ಲಕ್ಷ ಖರ್ಚಾಗುತ್ತೆ. ಇದನ್ನ ದರೋಡೆ ಅಂತ ಕರೀತಾರೆ. ಏನಂತ ಕರೀತಾರೆ? ಬರೀ ದರೋಡೆ ಅಲ್ಲ, ಹಗಲು ದರೋಡೆ ಅಂತ ಕರೀತಾರೆ. ಈ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ರೈತರ ಹೆಸರಿನಲ್ಲಿ ಮಾಡ್ತಿರ್ತಕ್ಕಂಥ ಹಗಲು ದರೋಡೆ ನಿಲ್ಬೇಕಾ ಬೇಡವೋ?
ಹಗಲುದರೋಡೆ ನಿಲ್ಲಬೇಕು ಅಂತಾದ್ರೆ, ತಾಲಿಬಾನ್ ಆಡಳಿತ ಕೊನೆ ಆಗಬೇಕು ಅಂತಾದ್ರೆ ರಾಮನ ಮಂದಿರ ಕಟ್ಟಿ ಪ್ರಭು ಶ್ರೀರಾಮನ ಪ್ರತಿಷ್ಠಾಪನೆ ಮಾಡಿ 500 ವರ್ಷಗಳ ನಂತರ ರಾಮನಿಗೆ ಮತ್ತೊಮ್ಮೆ ತನ್ನ ಮನೆಯಲ್ಲಿ ನೆಲೆ ಕಲ್ಪಿಸಿಕೊಟ್ಟಂತ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಆಗಬೇಕು. ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಆಗಬೇಕು. ಆ ಪ್ರಧಾನಮಂತ್ರಿ ಆಗೋದಕ್ಕೆ ಹಾಸನ ಲೋಕಸಭಾ ಕ್ಷೇತ್ರದಿಂದ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು, ಕೇಸರಿ ಸಾಲ್ ಹಾಕೊಂಡಿರೋ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಒಂದ್ಸರಿ ಕೇಸರಿ ಸಾಲ್ ಕೈ ತಗೊಳ್ಳಿ, ಒಂದ್ಸರಿ ಬೀಸ್ ಹೇಳಿ. ನಾವು ನಮ್ಮ ಪ್ರತಿಯೊಂದು ಓಟು, ನಮ್ಮ ಮನೆ ಓಟು, ನಮ್ಮ ಊರಿನ ಓಟು ಭಾರತೀಯ ಜನತಾ ಪಾರ್ಟಿಯ ಕಮಲದ ಹೂವಿನ ಗುರುತಿಗೆ ಚಿಕ್ಕಮಗಳೂರಿನಲ್ಲಿ ಕೊಟ್ರೆ, ತೆನೆ ಹೊತ್ತ ಮಹಿಳೆಯ ಗುರುತಿಗೆ ಮತವನ್ನ ಹಾಸನ ವಿಧಾನಸಭಾ ಕ್ಷೇತ್ರದಲ್ಲಿ ಕಡೂರಿನಲ್ಲಿ ಕೊಡೋದ್ರ ಮೂಲಕ ಮುಯ್ಯಾಕ್ತಿವಿ. ಗೊತ್ತಾ, ನಮ್ಮ ಹೂ ಹೇಳೋದು 20 ರೂಪಾಯಿ ಮುಯ್ಯಿ ಹಾಕಿದಾರೆ ಕಣ ಮಗ, ಒಂದ್ 40 ರೂಪಾಯಿ ಹಾಕಬಾರಲ್ಲ ಅಂತ ಹೇಳೋದು. ನಾವು ಇಲ್ಲಿ ಜನತಾದಳದ ಅಭ್ಯರ್ಥಿಗೆ ಮತ ಹಾಕಿದ್ರೆ, ನಾವು 3 ಕಡೆ ಅವ್ರಿಗೆ ಮತ ಹಾಕಿದ್ರೆ, ಅವ್ರು 25 ಕಡೆ ಭಾರತೀಯ ಜನತಾ ಪಾರ್ಟಿಯ ಕಮಲದ ಹೂವಿನ ಗುರುತಿಗೆ ಮತ ಹಾಕ್ತಾರೆ. ನಮ್ಮ ಒಂದು ಓಟು ವ್ಯತ್ಯಾಸ ಆಗಬಾರ್ದು. ನಮ್ಮ ಒಂದೊಂದು ಓಟು ಕೂಡ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆಗೋದಕ್ಕೆ ಹಾಸನ ಲೋಕಸಭಾ ಕ್ಷೇತ್ರದಿಂದ ತೆನೆ ಹೊತ್ತ ಮಹಿಳೆಯ ಗುರುತಿನ ಅಭ್ಯರ್ಥಿಗೆ ಮತ ಹಾಕಿ ಅಲ್ಲಿ ಜನತಾದಳದ ಅಭ್ಯರ್ಥಿಯನ್ನ ನಾವು 3 ಕಡೆ ಗೆಲ್ಸಿದ್ರೆ ಅವ್ರು 25 ಕಡೆ ಗೆಲ್ಸೋದಕ್ಕೆ ನಮಗೆ ಸಹಾಯ ಮಾಡ್ತಾರೆ. ಅಲ್ಲಿಗೆ ಮುಯಿ ತೀರ್ತಾ ಇಲ್ವೋ? ಇದನ್ನ ಮಾಡೋದಕ್ಕೆ ನಾವೆಲ್ಲರೂ ಕೂಡ ಇನ್ನು ಇರುವ 4 ದಿನ, ಇನ್ನಿರೋದು 4 ದಿನ, ಆ 4 ದಿನದಲ್ಲಿ ನಾವೆಲ್ಲರೂ ಒಂದೊಂದು ಓಟನ್ನು ಕೂಡ ಕೂಡಿಸಿ, ಒಂದು ಓಟಿಂದ ಒಂದು ಸೀಟ್ ಬರುತ್ತೆ, ಒಂದು ಸೀಟಿಂದ ಒಂದು ಸರ್ಕಾರ ಬರುತ್ತೆ, ಒಂದು ಓಟು ವ್ಯತ್ಯಾಸ ಆಗಬಾರ್ದು. ನಮ್ಮ ಮಕ್ಕಳ ಭವಿಷ್ಯ ಆ ನೇಹ ಹಿರೇಮಠ ತರ ಆಗಬಾರ್ದು. ನಮ್ಮ ಮನೆ ಮಕ್ಕಳು ಶಾಲೆಗೆ ಹೋದವು ಮತ್ತೆ ಸುರಕ್ಷಿತವಾಗಿ ವಾಪಸ್ ಬರಬೇಕು. ದೇಶದ ಹಿತಕ್ಕಾಗಿ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆಗಬೇಕು. ಅದಕ್ಕಾಗಿ NDA ಅಭ್ಯರ್ಥಿಗಳು ಗೆಲ್ಲಬೇಕು. ಅದಕ್ಕೆ ಆಶೀರ್ವಾದ ಮಾಡಿ ಅಂತೇಳಿ ವಿನಂತಿ ಮಾಡಿ, ನನ್ನ ಮಾತು ನಿಮಗೆ ಹೃದಯಕ್ಕೆ ಮುಟ್ಟಿದೆ ಅಂತ ಆದ್ರೆ ಒಂದ್ಸರಿ ಕೈ ಎತ್ತಿ ಜೋರಾಗಿ ಜೈಕಾರ ಹೇಳಿ. ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ. ಧನ್ಯವಾದ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.